ನೋಡುತ್ತಿರೆ ನಿನ್ನ ನಗುನ ತುಸು ಜಂಭ ನಿನಗೆ ಇದ್ದರು ನನಗಿಷ್ಟ ನೀನು ಆದರೂ ನಿನ ಹಾಗೆ ಯಾರು ನನ್ನನ್ನು ಸೆಳೆದಿಲ್ಲ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಸೊ ನಾನು ನಿಮ್ಮೆಲ್ರಿಗೂ ಒಂದು ಸೂಪರ್ ಆಗಿರೋ ಡೆಲಿಷಿಯಸ್ ಆಗಿರೋ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇ ಗುಂಡು ಬದನೆಕಾಯಿ ತೊಕ್ಕು. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಸೊ ಅದು ಮಾಡೋದಕ್ಕೆ ಬೇಕಾಗಿರೋದು ಮೇನ್ ಆಗಿ ಗುಂಡು ಬದನೆಕಾಯಿ ತಗೊಂಡಿದ್ದೀನಿ ನಾನು. ಅದನ್ನ ಈ ತರ ಸಣ್ಣ ಸಣ್ಣದಾಗಿ ಹಚ್ಚಿ ನೀರಾಗ ಹಾಕಿ ಇಟ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ತುಂಬಾ ಚಿಕ್ಕ ಚಿಕ್ಕದಾಗಿ. ಸೊ ಐಟಮ್ಸ್ಗಳು ಏನೇನ್ ಬೇಕು, ಸ್ಪೈಸಸ್ ಏನೇನ್ ಬೇಕು ಅಂತ ನೋಡ್ಕೊಬರೋಣ ಬನ್ನಿ. ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರ್ ಪುಡಿ, ಮತ್ತೆ 5ರಿಂದ 4 ಕಾಳು ಆಗುವಷ್ಟು ಮೆಂತೆ ಕಾಳು, ಮತ್ತೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಮತ್ತೆ ಗಾತ್ರದಷ್ಟು ಹುಣಸೆಹಣ್ಣ ನೆನೆಕಿಟ್ಟಿದ್ದೀನಿ. 1 ಮೆಣಸಿನ್ಕಾಯಿ 3 ತಗೊಂಡಿದ್ದೀನಿ. ಒಗ್ಗರಣೆಗೆ ಟೊಮೆಟೊ 1 ತಗೊಂಡಿದ್ದೀನಿ. ಈರುಳ್ಳಿ 2, ಮತ್ತೆ ಜಜ್ಜಿ ಇಟ್ಕೊಂಡಿರುವಂತ ಬೆಳ್ಳುಳ್ಳಿ ತಗೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ, ಮತ್ತೆ 4ರಿಂದ 5 ಎಲೆ ಕರ್ಬೇವಿನ ಸೊಪ್ಪನ್ನು ತಗೊಳ್ಳಿ ನೀವು. ಸೊ ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ನಾನು ಆಯಿಲ್ ಹಾಕೊಂಡಿದ್ದೀನಿ. 5ರಿಂದ 6 ಸ್ಪೂನ್ ಆಗುವಷ್ಟು ಎಣ್ಣೆ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಯಾಕೆಂದ್ರೆ ತೊಕ್ಕು ಮಾಡ್ತಿರೋದಲ್ವಾ, ಜಾಸ್ತಿ ಇರಬೇಕು. ಸೊ ನಾನಿವಾಗ ಎಣ್ಣೆಗೆ ಮೆಂತೆ ಕಾಳು ಏನ್ ತಗೊಂಡಿದ್ದೆ ಮತ್ತೆ ಸಾಸಿವೆ ಏನ್ ತಗೊಂಡಿದ್ದೆ ಅದನ್ನ ಹಾಕ್ತಿದ್ದೆ. ಚಿಟಪಟ ಅನ್ನೋದ್ರೊಳಗಡೆ ನಾನು ಮೆಣಸಿನ್ಕಾಯಿ 1 ಮೆಣಸಿನ್ಕಾಯಿ ಏನ್ ತಗೊಂಡಿದ್ದೆ ಅದನ್ನು ಹಾಕೊಂತ ಇದ್ದೀನಿ. ಕರ್ಬೇವಿನ ಸೊಪ್ಪು ಮತ್ತೆ ಜಜ್ಜಿ ಇಟ್ಕೊಂಡಿರುವಂತ ಬೆಳ್ಳುಳ್ಳಿನೂ ಕೂಡ ಹಾಕೊಂಡು 1 ನಿಮಿಷ ಫ್ರೈ ಮಾಡ್ಕೊಂತ ಇದ್ದೀನಿ ಅದನ್ನ ಆಯಿಲ್ ಅಲ್ಲಿ. ನೀವು ನೋಡ್ಬೋದು. ಸೊ ಆಯಿಲ್ ಕಡಿಮೆ ಆಯ್ತು ಅನ್ಸ್ದಾಗ ನಾನು ಹಾಕೊಂಡಿದ್ದೀನಿ ಇಲ್ಲಿ, ನೀವು ನೋಡ್ಬೋದು. ಯಾಕಂದ್ರೆ ನನ್ಗೆ ಕಡಿಮೆ ಆಯ್ತು ಅನ್ಸ್ತು ಆಯಿಲ್, ಸೊ ಅದಕ್ಕೋಸ್ಕರ ನಾನು ಹಾಕೊಂಡಿದ್ದೀನಿ. ಸೊ ಅದು ಫ್ರೈ ಮಾಡ್ತಾ ಇದ್ದಂಗೆ ನೀವು ಏನಂತೀರಾ, ಈರುಳ್ಳಿ ಅದು ಗೋಲ್ಡನ್ ಇಶ್ ಆಗಿ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿ, ಗೋಲ್ಡ್ ಇದಕ್ಕೆ ಟರ್ನ್ ಆಗೋವರೆಗೂ. ಸೊ ತುಂಬಾನೇ ಚೆನ್ನಾಗಿರುತ್ತೆ ಈ ತೊಕ್ಕು. ಇದು ಬಂದ್ಬಿಟ್ಟು ತಮಿಳ್ನಾಡು ಸೈಡ್ ಜಾಸ್ತಿ ಮಾಡುವಂತ ತೊಕ್ಕು ರೆಸಿಪಿ ಇದು. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಿಮ್ಮನೇಲೂ ಈ ತರ ರೆಸಿಪಿಯನ್ನ ಟ್ರೈ ಮಾಡಿ ನೀವು. ಸೊ ಈ ರೆಸಿಪಿ ನಾನು ತೋರಿಸ್ತಾ ಇರೋದು ಒಬ್ಳೆ ಅನ್ಕೊಂತೀನಿ, ಬಟ್ ನನಗೂ ಗೊತ್ತಿಲ್ಲ. ನಾನು ಬೇರೆಯವ್ರದ್ದು ಹೇಳಿ ಕೇಳ್ಕೊಂಡು ತಿಳ್ಕೊಂಡು ಮಾಡ್ತಿರುವಂತ ತೊಕ್ಕು ರೆಸಿಪಿ ಇದು. ಸೊ ನೀವು ಕೂಡ ಟ್ರೈ ಮಾಡ್ಬೋದು ಈ ರೆಸಿಪಿನ. ಸೊ ನಾನು ಕೂಡ ಇದು ಕಿತ ಮಾಡಿನೇ ನಿಮ್ಗೂ ತೋರ್ಸೋದು. ಸೊ ಇವಾಗ ಅದು ಗೋಲ್ಡನ್ ಕಲರ್ ಆಗೋವರೆಗೂ ಬಿಟ್ಟು ನಾವೇನು ಸಣ್ಣದಾಗಿ ಬದನೆಕಾಯಿ ಕಟ್ ಮಾಡಿ ನೀರಾಗ ಹಾಕೊಂಡಿದ್ರಲ್ಲ ಅದನ್ನ ಕೂಡ ಸೇರಿಸ್ಕೊಳ್ಳಿದಕ್ಕೆ ತುಂಬಾ ಸಣ್ಣ ಕಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಅದು ಆಯಿಲ್ ಅಲ್ಲೇ ಬೇಯ್ಬೇಕಲ್ವಾ. ಸೊ ಲೇಟಾಗಿ ಆಗುತ್ತೆ ಆಮೇಲೆ. ಸೊ ನೀವು ಫಸ್ಟೇ ಚಾಪರ್ ಅಲ್ಲಿ ಮಾಡ್ಕೊಬಿಡಿ, ಅದು ತುಂಬಾನೇ ಈಸಿ. ಚಾಪರ್ ಅಲ್ಲಿ ಮಾಡ್ಕೊಂಡ್ರೆ ತುಂಬಾನೇ ಈಸಿ ಆಗುತ್ತೆ ನಿಮ್ಗೆ. ಸೊ ಅದಕ್ಕೋಸ್ಕರ ಚಾಪರ್ ಅಲ್ಲಿ ತುಂಬಾನೇ ಇದಾಗಿ ಆಗುತ್ತೆ ಅದಲ್ವಾ, ಅದು ತುಂಬಾನೇ ಚೆನ್ನಾಗಿರುತ್ತೆ. ನಾನು ಕೂಡ ಚಾಪರ್ ಅಲ್ಲೇ ಮಾಡಿರೋದು, ಯಾಕಂದ್ರೆ ಅದು ಕಟ್ ಮಾಡೋದಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಅದು ನೀರೆಲ್ಲ ಬಿಟ್ಟು ಡ್ರೈ ಆಗುತ್ತೆ. ನೀವು ನೋಡ್ಬೋದು ನೀರೆಲ್ಲ ಬಿಡ್ತಾ ಇದೆ ಇವಾಗ. ಇದು ಬೇಯಬೇಕಿದ್ರೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ, ಯಾಕಂದ್ರೆ ಅದು ಬದನೆಕಾಯಿಗೆ ಉಪ್ಪು ಎಲ್ಲ ಹಿಡಿಬೇಕಾಗುತ್ತೆ. ಅದು ಉಪ್ಪು ಹಿಡಿದ್ರೇನೆ ಅದು ಟೇಸ್ಟ್ ಆಗಿರೋದು, ಇಲ್ಲಾಂದ್ರೆ ಟೇಸ್ಟ್ ಇರಲ್ಲ. ಟೊಮೆಟೊ ಒಂದೇ 1 ಹಾಕೊಳ್ಳಿ, ಏಕೆ ಅಂದ್ರೆ ಹುಣಸೆ ನೀರನ್ನ ಹಾಕೊಂತ ಇದೀರಲ್ವಾ ನಾವು. ಹುಣಸೆ ನೀರನ್ನ ಹಾಕೊಬೇಕಾದ್ರೆ ಟೊಮೆಟೊ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ನಾನು ಕೂಡ ಒಂದೇ ಟೊಮೆಟೊ ಹಾಕೊಂಡಿರೋದು. 1 ಟೊಮೆಟೊ ಹಾಕೊಂಡು ಸಾಕು ಮಾಡಿ, ಯಾಕಂದ್ರೆ ಅದು ಹುಣಸೆಹಣ್ಣು ಅದು ಇದು 2 ಹಾಕಿದ್ರೆ ಇದಾಗೋಗುತ್ತೆ, ಜಾಸ್ತಿ ಹುಳಿ ಬಂದ್ಬಿಡುತ್ತೆ, ತಿನ್ನಕ್ ಆಗಲ್ಲ. ನಿಮ್ಗೆ ಹುಳಿ ಜಾಸ್ತಿ ಬೇಕು ಅಂದ್ರೆ ನೀವು ಹಾಕೋಬಹುದು, ಟೊಮೆಟೊನ ಆಡ್ ಮಾಡ್ಕೋಬಹುದು. ಹುಣಸೆಹಣ್ಣು ಕೂಡ ನೀವು ಎಷ್ಟು ಬೇಕೋ ಅಷ್ಟು ಇಟ್ಕೋಬಹುದು. ನಾನು 1 ನಿಂಬೆಹಣ್ಣ ಗಾತ್ರದಷ್ಟೇ ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಇದು ಫ್ರೈ ಆಗೋವರೆಗೂ ಇರ್ಬೇಕಾಗುತ್ತೆ. ನಾವು 5ರಿಂದ 10 ನಿಮಿಷ ಆಗುತ್ತೆ ಇದು ಫ್ರೈ ಆಗಕ್ಕೆ. ಅದ್ರ ಮೇಲೆ ನೀವು ಪ್ಲೇಟ್ ಅನ್ನ ಮುಚ್ಚಿ ಇಡ್ಸ್ಬಿಡಿ. ಸೊ 5ರಿಂದ 10 ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಸ್ವಲ್ಪ ಬಾಯ್ಲ್ ಆಗಿದೆ ಅಷ್ಟೇ ಅದು. ನಾನಿವಾಗ ಖಾರದ ಪುಡಿ, ಧನಿಯಾ ಪುಡಿ, ನಿಮ್ ತಗೊಂಡಿರೋ ಸಾಂಬಾರ್ ಪುಡಿ ಆಗಿರ್ಬೋದು, ಗರಂ ಮಸಾಲ ಆಗಿರ್ಬೋದು, 2ರಲ್ಲಿ 1 ತಗೊಳ್ಳಿ. ಸೊ ಅದನ್ನ ನಾನು ಹಾಕೊಂತ ಇದ್ದೀನಿ. ಸೊ ಅದನ್ನ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹುಣಸೆ ನೀರು ಕೂಡ ಅವಾಗ ಸ್ವಲ್ಪ ಹಾಕೊಳ್ಳಿ, ಆಮೇಲೆ ಇನ್ನೂ ಸ್ವಲ್ಪ ಹಾಕೊಂಡಿರಂತೆ. ನೋಡ್ಬೋದು ಸ್ವಲ್ಪ ಫ್ರೈ ಅದು ಘಾಟ್ ಸ್ಮೆಲ್ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿ. ಸೊ ನೀವು ಕಡಿಮೆ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇದನ್ನ ಫ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಅದು ಡ್ರೈ ಆಗಿರುತ್ತೆ.
ಇವಾಗ ಗೊತ್ತಾಗಲ್ಲ ಅಷ್ಟೇ. ಅದು ಎಣ್ಣೆ ಎಲ್ಲ ಇರುತ್ತೆ ಅದರಲ್ಲಿ, ನಾವು ಎಣ್ಣೆ ಹಾಕಬಾರ್ದು ಈ ಟೈಮಲ್ಲಿ. ಎಣ್ಣೆ ಹಾಕಿದ್ರೆ ಇನ್ನೂ ಜಾಸ್ತಿ ಎಣ್ಣೆ ಥರ ಆಗ್ಬಿಡುತ್ತೆ. ಇದನ್ನೆಲ್ಲ ಬಾಯ್ಲ್ ಆಗಿ ಅದೆಲ್ಲ ಹೀರ್ಕೊಳ್ಳುತ್ತೆ, ಕನ್ಸ್ಯೂಮ್ ಆಗುತ್ತೆ, ಅದೆಲ್ಲ ಬಿಡುತ್ತೆ. ಆವಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಎಣ್ಣೆ ಅನಿಸುತ್ತೆ ಅಂತ. ನಾನು ತೋರಿಸ್ತೀನಿ ನಿಮಗೆ. ಸೊ ನೋಡ್ಬೋದು, ನಾನು ಇವಾಗೂ ಕೂಡ ಹುಣಸೆ ಹಣ್ಣು ನೀರನ್ನು ಹಾಕೊಂಬಿಟ್ಟೆ ಸ್ವಲ್ಪ ಫ್ರೈ ಆಗೋವರೆಗೂ. ಆಮೇಲೆ ಹುಣಸೆ ನೀರು ಎಲ್ಲ ಹಾಕೋಬೋದು ನೀವು. ಇದನ್ನು ಕೂಡ ಕೈ ಬಿಡದೆ ಇದ್ ಮಾಡಿ, ಯಾಕಂದ್ರೆ ಅದು ಹುಣಸೆ ನೀರಲ್ವಾ, ಅದು ತಲ ಅಂಟೋ ಸಾಧ್ಯತೆಗಳು ತುಂಬಾನೇ ಇರುತ್ತೆ. ನೀವು ನೋಡ್ಬೋದು ಸೈಡಲ್ಲೆಲ್ಲ ಇವಾಗ ಎಣ್ಣೆಯನ್ನ ಬಿಡ್ತಿದೆ. ಸೊ ತುಂಬಾನೇ ಚೆನ್ನಾಗಿರುತ್ತೆ ಈ ತೊಕ್ಕು. ನೀವು 2 ದಿವಸ 3 ದಿವಸ ಇಟ್ಕೊಂಡ್ ತಿಂದ್ರು ಕೂಡ ಏನೂ ಆಗಲ್ಲ ಇದು. ಸೊ ತುಂಬಾನೇ ಚೆನ್ನಾಗಿರುತ್ತೆ ಇದು. 1-2 ದಿನ 3 ದಿನ ಅಷ್ಟೇ ಇಟ್ಕೊಂಡ್ ತಿನ್ನಕ್ಕಾಗೋದು. ಟೊಮೆಟೊ ತೊಕ್ಕು ತರ 5-6 ಡೇಸ್ 7 ಡೇಸ್ ಎಲ್ಲ ಇಟ್ಕೊಂಡ್ ತಿನ್ನಕ್ಕಾಗಲ್ಲ ಇದು. ಸೊ ನೀವು ನೋಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ. ನೀವು ಆಯಿಲಲ್ಲೇ ಫ್ರೈ ಮಾಡ್ಬೇಕು ಅದನ್ನ. ನಿಂಬೆಹಣ್ಣು ಇದ್ರೆ ನಿಂಬೆಹಣ್ಣು ಹಾಕೋಬಹುದು, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಿಂಬೆಹಣ್ಣು ಹಾಕೋಬಹುದು. ನೋಡ್ಬೋದು ನಮ್ಮ ತೊಕ್ಕು ರೆಡಿ ಆಗಿದೆ. ಸೊ ಎಣ್ಣೆ ಎಲ್ಲ ಬಿಟ್ಟು ಆಗಿತ್ತು. ಸೊ ಇದಾಗಿತ್ತು ನಮ್ಮ ಗುಂಡು ಬದನೆಕಾಯಿ ತೊಕ್ಕು. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನಾನು ನಿಮ್ಮೆಲ್ಲರೂ ಪ್ರೀತಿಯ ಧನಿಷ್ಮಾ. ಮತ್ತೆ ಸಿಗುವವರೆಗೂ ಟಾಟಾ, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಸೈನಿಂಗ್ ಆಫ್.